ಸ್ನೇಹಿತರೆ ನಮಸ್ತೆ. ನಾನು ಇವಾಗ ಒಂದು ಫೋಟೋ ಹಾಕಿದ್ದೀನಿ ನೋಡಿ. ಆ ಫೋಟೋದಲ್ಲಿರ್ತಕ್ಕಂಥ ತಾಯಿ ಹೆಸರು ಬಂದ್ಬಿಟ್ಟು ಸಂಗೀತ ಅಂತಂದೇಳಿ. ಇವ್ರು ಇರೋದು ಬೆಂಗಳೂರು ಒಂದು ಬಾಡಿಗೆ ಮನೇಲಿದ್ದಾರೆ. ಇವರಿಗೆ ಇಬ್ಬರು ಮಕ್ಕಳು. ತುಂಬ ಕಡು ಬಡವರು, ತುಂಬ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಕುಟುಂಬ. ಈಗ ಮ್ಯಾಟ್ರ್ ಏನಪ್ಪ ಅಂತಂದರೆ, ಈಗ ರೀಸೆಂಟಾಗಿ ಈ ತಾಯಿ ಪ್ರೆಗ್ನೆಂಟ್ ಆಗಿದ್ದಂಥ ಟೈಮಲ್ಲಿ ಇವರ ಹಸ್ಬೆಂಡ್ಗೆ ಒಂದು ಆಕ್ಸಿಡೆಂಟಲ್ಲಿ ಲೆಗ್ ಇಂಜುರಿ ಆಗುತ್ತೆ. ಸೊ ಆ ಲೆಗ್ ಇಂಜುರಿ ಆದಮೇಲೆ ಇವರ ಡೆಲಿವರಿಗೆ ಅಂತ ಕೂಡಿಟ್ಕೊಂಡಿದ್ದಂಥ ಹಣದಲ್ಲೇ ಅವರ ಹಸ್ಬೆಂಡ್ಗೆ ಲೆಗ್ ಆಪ್ರೇಷನ್ ಮಾಡಿಸ್ತಾರೆ. ಆಪ್ರೇಷನ್ ಮಾಡಿಸಿದ್ಮೇಲೆ ಅವರು ಅದೇ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಸೊಪ್ಪು ಮಾರಿ ತಮ್ಮ ಜೀವನ ನಡೆಸ್ತಾರೆ. ತಮ್ಮ ಹಸ್ಬೆಂಡ್ನು ಕೂಡ ನೋಡ್ಕೋತಾರೆ. ಬರ್ತಾ ಬರ್ತಾ ಅವರ ಹಸ್ಬೆಂಡ್ ಕಾಲು ವಾಸಿ ಆಗೋದಿಲ್ಲ, ತುಂಬಾ ಕ್ರಿಟಿಕಲ್ ಕಂಡೀಷನ್ಗೆ ಬರುತ್ತೆ. ಸೊ ಮತ್ತೊಂದು ಆಪ್ರೇಷನ್ ಆಗಬೇಕಾಗುತ್ತೆ. ಅವರ ಲೆಗ್ ಗ್ಯಾಂಗ್ರೀನ್ ಆಗಿರುತ್ತೆ. ಸೊ ಇದೇ ಟೈಮಲ್ಲಿ ಅವರ ಈಗ ಸಂಗೀತ ಅಂತ ಏನು ಹೇಳಿದೆ, ಇವರಿಗೆ ಡೆಲಿವರಿ ಕೂಡ ಆಗುತ್ತೆ. ಈಗ ಡೆಲಿವರಿ ಆಗಿ ಇವರಿಗೆ 1 ತಿಂಗಳ ಒಂದು ಪಾಪು ಇದೆ, ಹೆಣ್ಣು ಮಗು ಆಗಿದೆ. ಇವ್ರ ಪರಿಸ್ಥಿತಿ ಈ ರೀತಿ ಆಗಿದ್ರಿಂದ ಲಾಸ್ಟ್ 6 ಮಂತ್ಸಿಂದ ಅವ್ರ ಮನೆ ರೆಂಟ್ ಕಟ್ಟಿಲ್ಲ. ಮನೆ ಓನರ್ ಕಡೆಯಿಂದ ಪ್ರೆಷರ್ ಇದೆ, ಮನೆ ಖಾಲಿ ಮಾಡಿ ಅಂತಂದೇಳಿ. ಇಂಥ ಸಂದರ್ಭದಲ್ಲಿ ಇವ್ರೇನಾದ್ರೂ ಮನೆ ಖಾಲಿ ಮಾಡಿದ್ರೆ ಈ ಇಬ್ಬರು ಮಕ್ಕಳು ಆಲ್ರೆಡಿ ಒಂದೇ 1 ತಿಂಗಳು ಕಂದಮ್ಮ, ಇನ್ನು ಚಿಕ್ಕ ಮಗು, ಆಮೇಲೆ ಓಡಾಡದೇ ಇರತಕ್ಕಂಥ ಗಂಡ, ಇವರೆಲ್ಲರನ್ನೂ ಕರ್ಕೊಂಡು ಬೀದಿಗೆ ತಾಯಿ ಬರಬೇಕಾಗುತ್ತೆ. ಈಗ ಈ ತಾಯಿ ಆ ಪಾಪು ಕೂಡ ನೋಡ್ಕೋಬೇಕು. ಈಗಷ್ಟೇ ಹುಟ್ಟಿರ್ತಕ್ಕಂಥ 1 ತಿಂಗಳ ಕಂದಮ್ಮನ ಕೂಡ ನೋಡ್ಕೋಬೇಕು. ಬೆಡ್ ಮೇಲೆ ಮಲ್ಕೊಂಡಿರ್ತಕ್ಕಂಥ ಗಂಡನ ಕೂಡ ನೋಡ್ಕೋಬೇಕು. ಆ ಗಂಡನಿಗೆ ಮತ್ತೊಂದು ಆಪರೇಷನ್ ಮಾಡಿಸ್ಬೇಕು. ಯಾಕಂದರೆ ಗಂಡ ಎದ್ದು ಓಡಾಡದೇ ಇರುವಂಥ ಪರಿಸ್ಥಿತಿಗೆ ಬಂದಿದೆ. 1 ದಿನ ಓಡಾಡಿದ್ರೆ ಅಥವಾ 1 ದಿನ ಏನಾದರೂ ಕೆಲಸ ಮಾಡಿಬಿಟ್ರೆ 1 ವಾರ ರೆಸ್ಟ್ ಮಾಡಬೇಕು. ಆ ರೀತಿ ಇವರ ಗಂಡನ ಪರಿಸ್ಥಿತಿ ಆಗಿದೆ. ಮನೆಯಲ್ಲಿ ರೇಷನ್ ಇಲ್ಲದೆ ಇದ್ದಿದ್ದಕ್ಕೆ ಎಷ್ಟೋ ಸಲ ಇವರು ಮಧ್ಯರಾತ್ರಿ 12 ಗಂಟೆವರೆಗೂ ರೋಡ್ ಸೈಡಲ್ಲಿ ಇರ್ತಕ್ಕಂಥ ಹೋಟೆಲ್ ಹತ್ರ ಹೋಗಿ ಅಲ್ಲಿ ಕಾದು ಹೋಟೆಲ್ ಬಂದಾಗೋ ಟೈಮಲ್ಲಿ ಅಲ್ಲಿ ಉಳಿದಿದ್ದು ಬಳದಿದ್ದೆಲ್ಲ ತೊಗೊಂಡು ಬಂದು ತಮ್ಮ ಕುಟುಂಬ ನೋಡ್ಕೊಂಡಿದ್ದಾರೆ. ಅಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಈಗಲೂ ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಪ್ರತಿದಿನ ಇವರ ಒಂದು ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ಹೂ ಕಟ್ಟೋದು, ಅದು ಇದು ಸಣ್ಣ ಪುಟ್ಟ ಅವ್ರ ಕೈಲಾದಷ್ಟು, ಇನ್ನು 1 ತಿಂಗಳ ಗರ್ಭಿಣಿ ಏನೇನೆಲ್ಲ ಮಾಡ್ಬೋದು ಆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಸುಮ್ಮನೆ ಕೂತಿಲ್ಲ. ಹಾಗಾಗಿ ಈ ಒಂದು ಕುಟುಂಬಕ್ಕೆ ನಮ್ಮ ಕೈಲಾಗುವಂಥ ಒಂದು ಹೆಲ್ಪ್ ನಾವು ಮಾಡಲೇಬೇಕು. ನನಗೆ ಹೃದಯ ಇದೆ ಅಂತ ನಾನು ಪ್ರೂವ್ ಮಾಡ್ತಾ ಇದ್ದೀನಿ. ನಿಮಗೂ ಆರ್ಟ್ ಇದೆ ಅಂತಂದರೆ ದಯವಿಟ್ಟು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತಕ್ಕಂಥ ನಂಬರ್ಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು, ಯಾವುದೋ ಹೋಟೆಲ್ಗೆ ಹೋದರೆ 100 ರೂಪಾಯಿ 50 ರೂಪಾಯಿ ಟಿಪ್ಸ್ ಕೊಟ್ಬಿಟ್ಟು ಬರ್ತೀರಾ. ಅದೇ 100 ರೂಪಾಯಿ 50 ರೂಪಾಯಿ ಈ ಒಂದು ಕುಟುಂಬ ಕೊಡೋದ್ರಿಂದ ಒಂದೊತ್ತು ಊಟ ಆಗುತ್ತೆ. ಆ ರೀತಿ 10 ಜನ 100 ಜನ 1000 ಜನ ಕಲೆಕ್ಟ್ ಮಾಡಿ ಕೊಡೋದ್ರಿಂದ ಅವರ ಗಂಡನಿಗೆ ಆಪ್ರೇಷನ್ ಆಗುತ್ತೆ, ಅವರ ಮಕ್ಕಳಿಗೆ ಒಂದು ಭವಿಷ್ಯ ಆಗುತ್ತೆ. ದಯವಿಟ್ಟು ಈ ಒಂದು ವಿಡಿಯೋನ ಯಾರ್ಯಾರು ನೋಡ್ತೀರಾ, ನಿಮ್ಮ ಕೈಲಿ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ, ಚೆನ್ನಾಗಿ ದುಡ್ಡು ಮಾಡಿರೋಂಥವ್ರು ಇರ್ತಾರೆ, ದಯವಿಟ್ಟು ಅವ್ರಿಗೆಲ್ಲ ಶೇರ್ ಮಾಡಿ. ಈ ಒಂದು ಕುಟುಂಬಕ್ಕೆ ಹೆಲ್ಪ್ ಮಾಡೋ ಮೂಲಕ ಅವರ ಒಂದು ದೊಡ್ಡ ಗುಣನ ತೋರಿಸ್ಕೊಳ್ಳಿ. ಆದಷ್ಟು ಒಂದು ಕುಟುಂಬಕ್ಕೆ ಹೆಲ್ಪ್ ಆಗಲಿ. ಏನೇನೋ ಒಂದು ಹನಿ ಸೇರಿದ್ರೆ ಹಳ್ಳ, ಆ ರೀತಿ ಎಲ್ಲರಿಗೂ ಸೇರಿ 1 ರೂಪಾಯಿಂದ ಹಿಡಿದು ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ. ಆ ಒಂದು ಕುಟುಂಬ ಬೀದಿಗೆ ಬರಬಾರ್ದು. ಯಾರು ಗೊತ್ತು, ಇದೇ ಫ್ರಸ್ಟ್ರೇಷನಲ್ಲಿ ಆ ತಾಯಿ ತಮ್ಮ ಮಕ್ಕಳನ್ನು ಕರ್ಕೊಂಡು ಯಾವುದೋ ಬಾವಿಗೋ ಹಳ್ಳಕ್ಕೋ ಕೆರೆಗೋ ನೋಡ್ಕೊಂಡ್ರು ಅಂದರೆ ಅದು ಆಶ್ಚರ್ಯ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ನಮ್ಮ ಕೈಲಾದಂಥ ಒಂದು ಹೆಲ್ಪನ್ನು ನಾವು ಮಾಡಬೇಕು. ನನಗೆ ಆರ್ಟ್ ಇದೆ ಅಂತ ಪ್ರೂವ್ ಮಾಡ್ತಾ ಇದ್ದೀನಿ. ನಿಮಗೂ ಆರ್ಟ್ ಇದ್ದರೆ ದಯವಿಟ್ಟು ಈ ಒಂದು ಕುಟುಂಬಕ್ಕೆ ಹೆಲ್ಪ್ ಮಾಡಿ. ಸ್ಕ್ರೀನ್ ಮೇಲೆ ಡೀಟೇಲ್ಸ್ ಕಳಿಸಿರ್ತೀನಿ. ನಿಮ್ಮ ಕೈಲಾದರೆ ಆ ಒಂದು ಕುಟುಂಬಕ್ಕೆ ಹೆಲ್ಪ್ ಮಾಡಿ. ನಿಮ್ಮ ಅಕ್ಕಪಕ್ಕದವ್ರಿಗೂ ತಿಳಿಸಿ ಹೆಲ್ಪ್ ಮಾಡಿಸಿ. ಥ್ಯಾಂಕ್ ಯು.